ತೋಟಕ್ಕೆ ರೌಂಡ್ ಅಪ್ ಹೊಡಿಯೋಣ ಅಂತೇಳಿ ನಾನು ನಮ್ಮ ಅಣ್ಣ ತೋಟಕ್ಕೆ ಬಂದಿದ್ವಿ. ಆ್ಯಂಡ್ ನೀರು ನೋಡಿದ್ರೆ ಸ್ವಲ್ಪ ಇದೆ. ಸೊ ಇದನ್ನೇ ತುಂಬಿಸ್ಕೊಂಡು ಬಕೆಟಲ್ಲಿ ಹಾಕೊಂಡು ಮತ್ತೆ ಮೇಲ್ಗಡೆ ಹೋಗ್ಬೇಕು. ಸೊ ಬನ್ನಿ ಹೋಗೋಣ. ಇದೊಂಥರ ಹೊಸ ಎಕ್ಸ್ಪೀರಿಯನ್ಸ್ ನನಗೆ. ನೀರು ತುಂಬಿಸ್ಕೊಂಡಾಯ್ತು. ಸೊ ಇವಾಗ ಮೇಲ್ಗಡೆ ತೊಗೊಂಡೋಣ ಬನ್ನಿ. ರೌಂಡ್ ಅಪ್ ಏನೇನು ಬೇಕು ಐಟಮ್ ಎಲ್ಲ ಹಾಕಾಯ್ತು. ಅಣ್ಣ ಹೊಡಿತಿದಾರೆ ಬಾಸ್. ಸಾರಿ ಹೇಳಿದ್ವಿ, ಬಟ್ ಅದು ಇನ್ ಟೈಮಲ್ಲಿ ಬರಲಿಲ್ಲ ಕಾರಣಕ್ಕೆ ನಾವೇ ಹೊಡಿತಿರೋದು. ಸೊ ನಮ್ಮ ಅಣ್ಣವ್ರು ಹೊಡಿತಿದ್ದಾರೆ. ಇದು ಮತ್ತೆ ಸೆಕೆಂಡ್ ರೌಂಡು. ಮತ್ತೆ ನೀರು ತೊಗೊಳಕ್ಕೆ ಮತ್ತೆ ಕೆಳಗೆ ಬಂದಿದ್ದೀನಿ. ಸೊ ಇಲ್ಲಿ ಇಳಿಸ್ಕೊಂಡು ನೀರು ತುಂಬಿಸ್ಕೊಂಡು ಮತ್ತೆ ಮೇಲೆ ಹೋಗ್ಬೇಕು. ರೌಂಡ್ ಅಪ್ ಹೊಡಿತಾ ಇದ್ದೀವಿ, ಬಟ್ ಮಳೆ ಬರೋ ರೀತಿ ಆಗಿದೆ. ಸೊ ಐ ಹೋಪ್ ಮಳೆ ಬರ್ತಾನೆ ಇರಲಿ ಇವತ್ತೊಂದಿನ. ಸೊ ಇವಾಗ ರೌಂಡ್ ಅಪ್ ಎಲ್ಲ ಕಂಪ್ಲೀಟ್ ಆಯಿತು. ಸೊ ಇವಾಗ ಮನೆ ಹೋಗ್ತಾ ಇದ್ವಿ. ಸೊ ಮನೆ ಹೋಗಿ ಬೇರೆ ಕೆಲಸ ಇದೆ. ಸೊ ಹೋಗೋಣ ಅಷ್ಟೇ. ತೋಟದಿಂದ ಮನೆಗೆ ಬಂದೆ. ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಊಟ ಎಲ್ಲ ಮಾಡಿಕೊಂಡು ಸೊ ಇವಾಗ ಭದ್ರಾವತಿ ಹೋಗ್ಬೇಕು ಅಂತ ಹೇಳಿದ್ರು. ಸೊ ಅದಕ್ಕೆ ಭದ್ರಾವತಿ ಹೋಗ್ತಾ ಇದ್ದೆ. ಆನ್ ದ ವೇ ಅಲ್ಲಿ ಇದ್ದೀನಿ. ಏನಕ್ಕಪ್ಪ ಅಂತ ಅಂದರೆ ಒಂದು 2 days ಬ್ಯಾಕ್ ನಮ್ಮ ಅಮ್ಮನಿಗೆ ಹಾಸ್ಪಿಟಲ್ ತೋರಿಸಿದ್ವಿ. ಅದ್ರ ರಿಪೋರ್ಟ್ ಇಸ್ಕೊಂಡ್ಬರ್ಬೇಕಿತ್ತು. ಸೊ ಅದಕ್ಕೆ ಹೋಗ್ತಾ ಇದ್ದೀನಿ. ಸೊ ಹಾಸ್ಪಿಟಲ್ ರಿಪೋರ್ಟ್ ಕಲೆಕ್ಟ್ ಮಾಡಿದ್ದೀನಿ. ಇವಾಗ ನೆಕ್ಸ್ಟ್ ಸ್ಟಾಪು ದಾಸಕಡ್ಡಿ. ಸೊ ಏನಕ್ಕೆ ಈ ಊರಿನ ಬಗ್ಗೆ ಮಾತಾಡ್ತೀನಿ ಅಂತ ಅಂದರೆ, ಇದೇ 4 years ಬ್ಯಾಕ್ ಇದೇ ಬೈಕಿಂದ ಬಿದ್ದಿದ್ದೆ. ಇವಾಗ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಅಂದರೆ, 18ಇಂದ 23 ಇರೋಂಥ ಏಜಲ್ಲಿ ಸ್ವಲ್ಪ ಡ್ರೈವ್ನ ಸೇಫಾಗಿ ಮಾಡಿ, ಮಿನಿಮಮ್ ಸ್ಪೀಡಲ್ಲಿ ಹೋಗಿ. ಅಲ್ಲಿ ಮುಂದೆ ಅಲ್ಲಿ ಬಸ್ ಸ್ಟ್ಯಾಂಡ್ ಕಾಣ್ತಿದೆಯಲ್ಲ, ಸೊ ಅಲ್ಲೇ ನಾನು ಬಿದ್ದಿದ್ದೆ 4 years ಬ್ಯಾಕ್. ಕಾಲೇಜ್ ಲೈಫಲ್ಲಿ ಇದ್ದಾಗ ಒಂದು ಕ್ಯಾಂಪ್ ಮಾಡಿದ್ದೆ. ಸೊ ಅಗಸ್ನಹಳ್ಳಿ ಇದೇ ಊರು. 2 years ಹಿಂದೆ ಅವಾಗ ಕ್ಯಾಂಪ್ ಮಾಡಿದ್ದೆ.